ಹೆಲೋ ಗಾಯ್ಸ್, ನಾವಿವತ್ತು ಮಾಡೋಣ ಸ್ಪೆಷಲ್ ಆಗಿ ಸಿಂಪಲ್ ಆಗಿರೋ ಪೆಪ್ಪರ್ ಚಿಕನ್ ಮಸಾಲ. ಇದು ಕಾಳು ಮೆಣಸಿನ ಚಿಕನ್ ಕರಿ ಅಂತಲೂ ಹೇಳ್ಬೋದು, ಅದೇ ಥರ ಪೆಪ್ಪರ್ ಚಿಕನ್ ಮಸಾಲ ಅಂತಲೂ ಹೇಳ್ಬೋದು. ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗಿ. ನಾನಿವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಯಾಕೆಂದರೆ ಕ್ಯಾಪ್ಸಿಕಮ್ ಹಾಕಿದರೆ ಪರೋಟ, ಚಪಾತಿ, ಅದೇ ಥರ ನೀರು ದೋಸೆ ಎಲ್ಲದರ ಜೊತೆ ಸಖತ್ತಾಗಿರುತ್ತೆ. ಇದಕ್ಕೆ ಜಾಸ್ತಿ ಏನು ಮಸಾಲೆ ಬೇಕಂತಿಲ್ಲ. ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಅರಿಶಿನ ಮತ್ತು ಆ್ಯಸ್ ಯೂಸ್ವಲ್ ಪೆಪ್ಪರ್ ಅಂತೂ ಬೇಕೇ ಬೇಕು. ಪೆಪ್ಪರ್ ಚಿಕನ್ ಮಸಾಲೆಗೆ ಪೆಪ್ಪರು. ಬೇರೆ ಇದಕ್ಕೆ ಹಾಕಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಟೊಮೆಟೊ ನಾನಿಲ್ಲಿ 2ರಿಂದ 3 ತೊಗೊಂಡಿದ್ದೀನಿ. ಯಾಕೆಂದರೆ ನಾನಿಲ್ಲಿ 3 kg ಚಿಕನ್ ಪೆಪ್ಪರ್ ಚಿಕನ್ ಮಸಾಲ ಮಾಡ್ತಾ ಇರೋದು. ಮತ್ತು ಈಸಿಯಾಗಿ ಗೆಸ್ಟ್ ಏನಾದರೂ ಬಂದರೆ ನಿಮಗೆ ಪಟ್ ಅಂತ ಮಾಡಬೇಕು ಆ ಥರ ಒಂದು ರೆಸಿಪಿ. ಜಾಸ್ತಿ ಏನು ಡಿಲೇ ಮಾಡೋಂಗಿಲ್ಲ, ಜಾಸ್ತಿ ಏನು ಇದರಲ್ಲಿ ಕಷ್ಟಪಡೋಂಗಿಲ್ಲ. ಸಿಂಪಲಾಗಿ ಇವಾಗ ಚಿಕನ್ ಹಾಕಿ ಆಯಿತು, ಸ್ವಲ್ಪ ಮಸಾಲೆ ಜೊತೆ ಮಿಕ್ಸ್ ಆಗಲಿ ಅಂತ ಹಾಕಿದೆ. ಮತ್ತು ಇವಾಗ ಅದನ್ನು ನೀರು ಹಾಕಿ ಚೆಂದ ಮಾಡಿ ಕುದಿಸ್ಬೇಕು. ಅದು ಕುದಿತಾ ಇರಬೇಕಾದ್ರೆ ಇದಕ್ಕೆ ಬೇರೆ ಏನೂ ಇಲ್ಲ, ನಾರ್ಮಲಾಗಿ ಸ್ವಲ್ಪ ಅರಿಶಿನ ಹಾಕಿ ತೆಂಗಿನಕಾಯಿ ಪೇಸ್ಟು. ಯಾಕೆಂದರೆ ನಾವು ಸೌತ್ ಇಂಡಿಯನ್ ಡಿಶ್ ಮಾಡಬೇಕಾದ್ರೆ ತೆಂಗಿನಕಾಯಿ ಹಾಕ್ತೆ ಯಾವುದನ್ನು ಮಾಡಲ್ವಲ್ಲ, ಹಾಗಾಗಿ ತೆಂಗಿನಕಾಯಿ ಪೇಸ್ಟು. ಇದಕ್ಕೆ ಬೇಕಾದರೆ ನೀವು ಕ್ಯಾಶ್ನಟ್ ಪೇಸ್ಟು ಹಾಕ್ಬೋದು. ನಾನಿಲ್ಲಿ ತೆಂಗಿನಕಾಯಿ ಪೇಸ್ಟು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿದು ಪೇಸ್ಟ್ ಮಾಡಿ ಅದರದ್ದು ಹಾಲು ತೆಗೆದು ಅದರ ಹಾಲು ಹಾಕ್ತಾಯಿದ್ದೀನಿ. ಸಿಂಪಲಾಗಿ ಈಸಿಯಾಗಿ ಡಿಫ್ರೆಂಟ್ ಮೆಥಡಲ್ಲಿ ಪೆಪ್ಪರ್ ಚಿಕನ್ ಮಸಾಲ ರೆಡಿಯಾಗಿದೆ. ನೀವು ಒಂದು ಸಲ ಮಾಡಿ ನೋಡಿ, 100% ನಿಮ್ಗೆ ಇಷ್ಟ ಆಗುತ್ತೆ. ಅಷ್ಟು ಡಿಲಿಷಿಯಸ್ ಆಗಿರೋ ಒಂದು ಡಿಶ್ ಇದು. ಇದೇ ಥರ ಹೊಸ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.